ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಹಾಗೆ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ವಾಯ್ಸ್ ಸ್ವಲ್ಪ ಗಂಟ್ಲು ಕಟ್ಟಿದಂಗೆ ಆಗಿದೆ, ಸ್ವಲ್ಪ ಸರಿ ಇಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ಫ್ರೆಂಡ್ಸ್, ಇವತ್ತಿನ ನನ್ನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವಾಗ ಮಾರ್ನಿಂಗಿಂದನೇ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಎದ್ದಿದ ತಕ್ಷಣ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಬಿಸಿನೀರು ಕಾಯಿಸೋದಕ್ಕೆ ಅಂತ ಇಟ್ಟಿದ್ದೀನಿ. ಎದ್ದೇಳಕ್ಕೆ ಕಷ್ಟ ಅನ್ನಿಸ್ತಾ ಇತ್ತು. ಇವತ್ತು ಸ್ವಲ್ಪ ಚಳಿ, ಸ್ವಲ್ಪ ಇದೆ, ಚಳಿಯೂ ಹೋಗಿದೆ. ಮಧ್ಯಾಹ್ನ ಆಗ್ತಾ ಇತ್ತು, ತುಂಬಾನೇ ಬಿಸಿಲು ಬರುತ್ತೆ. ಬಟ್ ಇವತ್ತಂತೂ ಸಖತ್ ಚಳಿ ಅನ್ನಿಸ್ತಾ ಇತ್ತು. ಅದಷ್ಟೇ ಅಲ್ಲದೆ ಇವತ್ತು ಆ್ಯಕ್ಚುಲಿ ಚಿಂಟುಗೂ ಕಾಲೇಜ್ ರಜೆ ಇದೆಯಲ್ಲ, ಸೊ ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಕೆಲಸ ಮಾಡ್ಕೊಂಡ್ರಾಯ್ತು ಅಂತ ಒಂದು ಹಾಫ್ ಆನ್ ಅವರ್ ಲೇಟ್ ಆಯಿತು ಎದ್ದೇಳೋದು. ಇವಾಗ ಸ್ವಲ್ಪ ಫ್ರೆಂಡ್ಸ್ ನಮಗೆ ಹೇಳಕ್ಕೆ ಹಿಂದೆ ಮುಂದೆ ನೋಡ್ಬೋದು. ಬಟ್ ನಾನು ಮುಂಚೆ ಎಷ್ಟು ಬೇಗ ಹೇಳ್ತಿದ್ದೆ ಅಂದರೆ ಒಂದು 4 o'clock ಎಲ್ಲ ಎದ್ಬಿಡ್ತಾ ಇದ್ದೆ ನಾನು. ಎಲ್ಲರೂ ನೀವು ಇಷ್ಟು ಬೇಗ ಹೇಳ್ತೀಯಲ್ಲ ಅಂತ. ಏನಕ್ಕಂದ್ರೆ ನನ್ನ ಹಸ್ಬೆಂಡ್ಗೆ ಜನರಲ್ ಶಿಫ್ಟ್ ಇರ್ತಾಯಿತ್ತು. ಅವರು ಬೆಳಿಗ್ಗೆ ಹೋಗಿ ಸಾಯಂಕಾಲ ಅಂದರೆ ಬೆಳಿಗ್ಗೆ 6 ಗಂಟೆಗೆ ಹೊರಟ್ಬಿಟ್ರೆ ಇನ್ನು ಸಾಯಂಕಾಲ ಒಂದು 6 o'clock 6:30 ಹಂಗೆ ಬರ್ತಾ ಇದ್ದಿದ್ದು. ಸೊ ಅವ್ರು ಬೆಳಿಗ್ಗೆ ಟಿಫನ್ ಹಾಕ್ಬೇಕಿತ್ತು. ಹೋಗೋಷ್ಟೆಲ್ಲ ಅವ್ರು ಟಿಫನ್ ಎಲ್ಲ ತಿಂತಿರ್ಲಿಲ್ಲ. ಸೊ ಟಿಫನ್ ಹಾಕ್ಬೇಕಿತ್ತು. ಹಾಗೆ ಮಧ್ಯಾಹ್ನದ ಊಟ, ಇನ್ನು ರಾತ್ರಿ ಊಟ ಮನೆಗೆ ಬಂದು ಮಾಡ್ತಾ ಇದ್ರಲ್ವ, ಸೊ ಅದೆಲ್ಲ ಬಾಕ್ಸಿಗೆ ಕಟ್ಟಬೇಕು ಅಂತೇಳಿ ಹಿಂದಿನ ದಿನನೇ ರೆಡಿ ಮಾಡ್ಕೊಳ್ತಾ ಇದ್ದೆ. ಅವಾಗ ಎಲ್ಲ ರೆಡಿ ಮಾಡ್ಕೊಂಡು 4 o'clock ಎದ್ದು ಮಧ್ಯಾಹ್ನದ ಊಟ, ಬೆಳಿಗ್ಗೆ ತಿಂಡಿ ಅದೆಲ್ಲ ಮಾಡಬೇಕಿತ್ತು. 6 o'clock ಅಷ್ಟರಲ್ಲಿ ಎಲ್ಲ ರೆಡಿ ಆಗಿಬಿಡ್ಬೇಕಿತ್ತು. ಹಂಗೆ ಪಟ ಪಟ ಅಂತ ಹೇಳ್ತಾ ಇದ್ದೆ. ಅದಷ್ಟೇ ಅಲ್ಲದೆ ನಿಮಗೆ ಗೊತ್ತು, ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ನನ್ನ ಲೈಫಲ್ಲಿ ಎಷ್ಟು ಸ್ಟ್ರಗಲ್ ಮಾಡಿದ್ದೀನಿ ಅಂತ. ಸೊ ಆ ಸ್ಟ್ರಗಲ್ ಇತ್ತಲ್ಲ, ಅವಾಗ ನನಗೆ ಹೇಳ್ಬೇಕು ಅಂತ ಅನ್ಸೋದು. ಇವನ್ ನಿಮಗೆ ಗೊತ್ತಿರೋ ಹಂಗೆ ನಾನು ಹೇಳ್ದೆ ನಿಮಗೆ, ಫಸ್ಟ್ ಪಿ ಯು ಆಗಿದ ತಕ್ಷಣ ಮದುವೆ ಆಗೋಯ್ತು ಅಂತ ಹೇಳಿದ್ದೆ ಅಲ್ವಾ. ಸೊ ಹಾಗಾಗಿ ನಾನು ಸೆಕೆಂಡ್ ಪಿ ಯುನ ನನ್ನ ಮಗ ಹುಟ್ಟಿದಾಗ ಮಾಡ್ಕೊಂಡಿದ್ದು. ಬಟ್ ಆ ಟೈಮಲ್ಲಿ ನಾವೆಲ್ಲರೂ ಎಲ್ಲರಿಗೂ ಅಡುಗೆ ಮಾಡಬೇಕಿತ್ತು. ನಾನು ಡೈರೆಕ್ಟಾಗಿ ಹೋಗಿ ಕೂತ್ಕೋತೀನಿ ಅಂತ ಇರ್ತಿರ್ಲಿಲ್ಲ. ಹಾಗೆ ಫ್ರೆಂಡ್ಸ್, ಅಗ್ಯಾರೋ ಎಲೆಕ್ಟ್ರಿಕ್ ಎಗ್ ಬಾಯ್ಲರ್ನ ಯೂಸ್ ಮಾಡಿಕೊಂಡು ಇವತ್ತು ಮೊಟ್ಟೆನ ಬೇಯಿಸ್ತಾ ಇದ್ದೀನಿ. ಸೊ ಇದು ಬಂದು ತುಂಬಾ ಸಿಂಪಲ್ಲಾಗಿ ನಾವು ಈ ಒಂದು ಪ್ರಾಡಕ್ಟ್ನ ಬಳಸ್ಬೋದು. ಹಾಗೆ ಎಗ್ನ ಬಾಯ್ಲ್ ಮಾಡ್ಕೊಳ್ಳೋದಕ್ಕೆ ಇದೊಂದು ಈಸಿಯಾದ ವೇ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಾನು ಈ ಒಂದು ಅಗ್ಯಾರೋ ಎಲೆಕ್ಟ್ರಿಕ್ ಎಗ್ ಬಾಯ್ಲರ್ನ ಯೂಸ್ ಮಾಡಿಕೊಂಡು ಇವತ್ತು ನಾನು ಇದರಲ್ಲಿ ಮೊಟ್ಟೆನ ಬೇಯಿಸ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಈ ಒಂದು ಪ್ರಾಡಕ್ಟ್ನ ನೀವು ಕೂಡ ಬೈ ಮಾಡಬೇಕು ಅಂತ ಹೇಳಿದರೆ ನಾನು ಅಗ್ಯಾರೋ ಎಲೆಕ್ಟ್ರಿಕ್ ಎಗ್ ಬಾಯ್ಲರ್ದು ಲಿಂಕ್ನ ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಕೂಡ ವಿಸಿಟ್ ಮಾಡಿ ಈ ಒಂದು ಪ್ರಾಡಕ್ಟ್ನ ಬೈ ಮಾಡ್ಬೋದು. ಸೊ ಅವಾಗ ಹೆಂಗೆ ಅಂದರೆ ಬೇಗನೆ ಎದ್ಬಿಡೋದು. ಇಷ್ಟೇ ಹೊತ್ತಿಗೆ ನಾನು ಕೆಲಸ ಮುಗಿಸ್ಕೋಬೇಕು, ಇಷ್ಟೊತ್ತಿಂದ ಇಷ್ಟೊತ್ತಿಗೆ ನಾನು ಕುತ್ಕೋಬೇಕು ಓದೋದಕ್ಕೆ, ಹಾಗೆಲ್ಲ ಅಂದ್ಕೊಳ್ತಾ ಇದ್ದೆ. ಮನೆ ಕೆಲಸನೂ ಅಷ್ಟೇ ಪಟ ಅಂತ ಬೇಗ ಮುಗಿಸ್ಕೋಬೇಕು ಅಂತ ಮಾಡೋದು. ಅದಷ್ಟೇ ಅಂದರೆ ನಿಮಗೆ ಗೊತ್ತು, ಪಿ ಸಿ ಮತ್ತು PSIಗೆ ನಾವು ಅಪ್ಲಿಕೇಶನ್ ಹಾಕಿದ್ದೀವಿ ಅಂತ ಅಂದರೆ ರನ್ನಿಂಗ್ ಅದೆಲ್ಲ ಕಂಪಲ್ಸರಿ ಇರುತ್ತೆ. ಸೊ ರನ್ನಿಂಗ್ ಮಾಡಬೇಕು ಅಂತ ಅಂದ್ಬಿಟ್ಟು ನಮ್ಮ ಮನೆಯಿಂದ ಸ್ವಲ್ಪ ಕುರಿ ಬಟ್ಟೆ ಇತ್ತು ಅಲ್ಲಿ, ಅಷ್ಟು ದೂರ ನನ್ನ ಟಾರ್ಗೆಟ್ ಡೈಲಿ ಓಡಲೇಬೇಕು ಅಂತ. ಬಟ್ ಇವಾಗ ವಾಕ್ ಮಾಡೋಕ್ಕೂ ಆಗ್ತಾ ಇಲ್ಲ, ಅಷ್ಟು ಓಡ್ತಾ ಇದ್ದೆ, ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಅದ್ರಿಂದ ನಂದು PSI PC ಅದೆಲ್ಲ ನನಗೆ ಸ್ಪೋರ್ಟ್ಸ್ ಸೆಲೆಕ್ಟ್ ಆಗಿತ್ತು. ಬಟ್ ಏನು ಮಾಡೋದು, ರೈಟಿಂಗ್ ಎಕ್ಸಾಮಲ್ಲಿ ನಂಗೆ ಮಿಸ್ ಆಯಿತು. ಅವಾಗೆಲ್ಲ ಅಷ್ಟು ಎನರ್ಜೆಟಿಕ್ ಆಗಿ ಓಡ್ತಾ ಇದ್ವಿ. ಅವಾಗ ನನಗೆ ಎಷ್ಟು, ನಾನು ಅವಾಗ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಒಂದು 23-24 ವರ್ಷ, 23 ವರ್ಷ ಅಂತ ಅನ್ಕೊಳ್ತೀನಿ. ಬಟ್ ಇವಾಗ ಹೋಗ್ತಾ ಹೋಗ್ತಾ ನಮಗೆ ಜಸ್ಟ್ ಒಂದು 10 ಇಯರ್ಸ್ಗೆ ನಮ್ಮ ಬಾಡಿ ಸಪೋರ್ಟ್ ಮಾಡೋದಿಲ್ಲ. ಅವಾಗಿದ್ದ ಎನರ್ಜಿನೇ ಬೇರೆ ಲೆವೆಲ್ಲು, ಇವಾಗಿರೋ ಎನರ್ಜಿನೇ ಬೇರೆ ಲೆವೆಲ್ಲು. ಸೊ ಇವಾಗ ನಮಗೆ ನಮ್ಮ ಬಾಡಿ ಅಷ್ಟೊಂದು ಸಪೋರ್ಟ್ ಇವಾಗಲೂ ನಾನು ಅಟ್ಲೀಸ್ಟ್ ವಾಕ್ ಹೋದ್ರೆ ಸಾಕಾಗ್ಬಿಟ್ಟಿದೆ. ಸೊ ಅಟ್ಲೀಸ್ಟ್ ಮನೇಲಾದರೂ ಯೋಗ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪ್ರಾಣಾಯಾಮ ಅದೆಲ್ಲ ಮಾಡ್ಕೊಳ್ತಾ ಇದ್ದೀನಿ. ಮನೇಲಿ ಎಷ್ಟಾಗುತ್ತೆ ಅಷ್ಟು ಮಾಡಬೇಕು ಅಂದ್ರೂ ಮಾಡೋದಕ್ಕೆ ಆಗೋದಿಲ್ಲ ಫ್ರೆಂಡ್ಸ್, ಹಂಗೆ ಆಗ್ಬಿಟ್ಟಿದೆ. ಇವಾಗ ಹೊರಗಡೆ ವಾಕಿಂಗ್ ಹೋಗೋಕೆ ಕಷ್ಟ ಅನ್ನಂಗೆ ಆಗ್ಬಿಟ್ಟಿದೆ. ಸೊ ಅಟ್ಲೀಸ್ಟ್ ಇನ್ಮೇಲೆ ಅದು ಅಂದ್ಕೊಳ್ತಾ ಇದ್ದೀನಿ, ವಾಕಿಂಗು ಶುರು ಮಾಡಬೇಕು, ಜೊತೆಗೆ ನಂದು ಪ್ರಾಣಾಯಾಮ ಅದ್ರ ಜೊತೆಗೆ ಅಂತ. ಇಮ್ಯುನಿಟಿ ಸ್ವಲ್ಪ, ನಿಜವಾಗ್ಲೂ ಪ್ರಾಣಾಯಾಮ ಮಾಡೋದ್ರಿಂದ ಇಮ್ಯುನಿಟಿ ಸ್ವಲ್ಪ ಬೂಸ್ಟ್ ಆಗುತ್ತೆ ಖಂಡಿತ. ಏನಕ್ಕಂದ್ರೆ ನಿಮಗೆ ಗೊತ್ತು ನಾನು ಎಷ್ಟು ಹುಷಾರು ತಪ್ತಿರ್ತೀನಿ ಅಂತ. ಬಟ್ ಈ ನಡುವೆ ಸ್ವಲ್ಪ ಪ್ರಾಣಾಯಾಮ ಅದೆಲ್ಲ ಮಾಡ್ತಿರೋದ್ರಿಂದ ಆಲ್ಮೋಸ್ಟ್ ಪರವಾಗಿಲ್ಲ ಅಂತ ಅನಿಸುತ್ತೆ. ಸೊ ನಿಜ ಅದನ್ನು ಕಂಟಿನ್ಯೂ ಮಾಡಬೇಕಂತ ಅಂದ್ಕೊಳ್ತೀನಿ. ಹಿಂಗೆ ಕಂಟಿನ್ಯೂ ಮಾಡಿದ್ರೆ ಸಾಕು. ಹಾಗೆ ಬಿಸಿನೀರೆಲ್ಲ ಕುಡ್ದಿದ್ದಾಯಿತು. ಬಿಸಿನೀರು ಕುಡಿದ್ಬಿಟ್ಟು ನಾನು ಬಾಗಿಲು ಕೂಡ ತೊಳೆದೆ. ಬಾಗಿಲೆಲ್ಲ ತೊಳೆದು ರಂಗೋಲಿ ಮುಂದೆ ಎಲ್ಲ ಹಾಕ್ಬಿಟ್ಟು ಇವಾಗ ಹೊಸ್ಲಿಗೆ ರಂಗೋಲಿ ಹಾಕೋಣ ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ಸೊ ಮಾರ್ನಿಂಗ್ ನಮ್ಮದು ರೊಟೀನ್ ಬಾಗಿಲಿಗೆ ರಂಗೋಲಿ ಇಡೋದ್ರಿಂದ ಸ್ಟಾರ್ಟ್ ಆದರೆ ಇನ್ನು ದೇವ್ರ ಪೂಜೆ ಎಲ್ಲ ಮುಗಿಸಿ
ಆಲ್ಮೋಸ್ಟು ಮಧ್ಯಾಹ್ನದವರೆಗೆ ನಮ್ಮದು ಮಾರ್ನಿಂಗ್ ರೊಟೀನ್ ಮುಗಿಯುತ್ತೆ. ಸೊ ಅದೇ ರೀತಿ ಇವಾಗ ನಾನು ರಂಗೋಲಿ ಎಲ್ಲ ಹಾಕ್ಬಿಟ್ಟು ಬಂದಿದ್ದಾಯಿತು. ಅದಷ್ಟೇ ಅಲ್ಲದೆ ಇವಾಗ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕಿತ್ತು. ಸೊ ಮನೆಯೆಲ್ಲ ಫಸ್ಟ್ ಕ್ಲೀನ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ. ನಿನ್ನೆ ನನಗೆ ಆ್ಯಕ್ಚುಲಿ ಸ್ವಲ್ಪ ಅಂದರೆ ಪ್ರತಿಯೊಂದು ನೀಟಾಗಿ ಕ್ಲೀನ್ ಮಾಡ್ಕೊಳಕ್ಕಾಗಿರಲಿಲ್ಲ. ಸ್ವಲ್ಪ ಅಡುಗೆ ಕೆಲಸಗಳೆಲ್ಲ ಸ್ವಲ್ಪ ಜಾಸ್ತಿನೇ ಇತ್ತು. ಸೊ ಹಾಗಾಗಿ ಇವತ್ತು ಆಲ್ಮೋಸ್ಟ್ ಎಲ್ಲ ಕೆಲಸಗಳು ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫಸ್ಟು ಮನೆ ಕ್ಲೀನ್ ಮಾಡ್ಕೊಂಬಿಡೋಣ, ಆಮೇಲೆ ಕಿಚನಿಗೆ ಹೋಗೋಣ ಅಂತ ಅಂದ್ಬಿಟ್ಟು. ಹೇಗಿದ್ದರೂ ಬಿಸಿನೀರೆಲ್ಲ ಕಾಯಿಸ್ಕೊಡ್ತಿದ್ದೆ, ಬಟ್ ಪಾತ್ರೆಗಳು ಇದೆ, ಅದನ್ನು ಕೂಡ ತೊಳ್ಕೊಬೇಕಿತ್ತು. ಅಷ್ಟರಲ್ಲಿ ನಾನು ಮನೆ ಸೋಫಾ ಕವರೆಲ್ಲ ಸರಿ ಮಾಡಿಬಿಟ್ಟು ಮನೆ ಕಸ ಗುಡಿಸಿ ಒರೆಸ್ಕೊಬಿಡೋಣ ಅಂತ ಒರೆಸ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ತುಂಬ ಜನ ಒಂದು 3-4 ಡೇಸ್ ನಂಗೆ ಕಂಟಿನ್ಯೂಸ್ ಆಗಿ ಕಮೆಂಟ್ ಆಗ್ತಾಯಿದ್ದೀರಾ ಏನಂತ ಅಂದ್ಬಿಟ್ಟು, ನಿಮ್ಮದು ಸ್ವಂತ ಮನೆನಾ ಬಾಡಿಗೆ ಮನೆನಾ ಹೇಳಿ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಫ್ರೆಂಡ್ಸ್, ನಮ್ಮದು ಈ ಮನೆ ಬಂದು ಲೀಸ್ಗಿರೋದು ನಾವು. ಸೊ ನಾನು ಅದನ್ನು ಆಲ್ರೆಡಿ ಮುಂಚೆನೇ ನಾನು ಓಲ್ಡ್ ವೀಡಿಯೋಸ್ ಎಲ್ಲ ಹೇಳಿದ್ದೀನಿ. ಏನಕ್ಕಂದರೆ ನ್ಯೂ ಸಬ್ಸ್ಕ್ರೈಬರ್ಸ್ಗೆ ಗೊತ್ತಿರಲ್ಲ, ಬಟ್ ಓಲ್ಡ್ ಸಬ್ಸ್ಕ್ರೈಬರ್ಸ್ ಯಾರಿದ್ದಾರೆ ಅವ್ರಿಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಇದಕ್ಕೆ ಆನ್ಸರ್ನ ಮಾಡ್ತಾಯಿದ್ದೀನಿ. ತುಂಬ ಜನ ಕೇಳ್ತಾಯಿದ್ರಿ ಅಂತ ಅಂದ್ಬಿಟ್ಟು. ನಾವು ಲೀಸ್ಗಿರೋದು. ಸೊ ಹಾಗೆ ತುಂಬ ಜನ ಕೇಳ್ತಾಯಿದ್ರು, ಅಕ್ಕ ನೀವು ಮನೆ ಕಟ್ಟೋ ಬಗ್ಗೆ ಮಾಹಿತಿನೇ ನೀಡ್ತಾ ಇಲ್ಲ, ಏನು ಎತ್ತ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ನಾವು ಮನೆ ಕಟ್ತಾ ಇದ್ದೀವಾ ಫ್ರೆಂಡ್ಸ್? ನಾನು ನಿಮಗೆ ತೋರಿಸಿದ್ದೆ ನಮ್ಮದು ಸೈಟನ್ನು, ಒಂದು ಸಲ ವೀಡಿಯೋ ಮಾಡಿದ್ದೆ. ಸೊ ಆ ವಿಡಿಯೋದಲ್ಲಿ ಪೂರ್ತಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ನಾನು ಏನು ಹೇಳಿದೆ ಅಂತ. ಬಟ್ ತುಂಬ ಜನ ಏನಂದರೆ ಕನ್ಫ್ಯೂಷನ್ ಮಾಡ್ಕೋತಾ ಇದ್ರಿ. ಏನಂತ ಹೇಳಿದ್ರೆ, ಅಕ್ಕ ನೀವು ಮನೆ ಕಟ್ತಾ ಇದ್ದೀರಾ, ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳಿ ಅಂತ. ಖಂಡಿತ ನಾನು ಕಟ್ಟಿದರೆ ಆ ಡೀಟೇಲ್ಸ್ ಎಲ್ಲ ಖಂಡಿತವಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೆ. ಬಟ್ ಏನಂತ ಹೇಳಿದ್ರೆ, ನಾವು ಇನ್ನು ಮನೆ ಸದ್ಯಕ್ಕೆ ಕಟ್ಟೋ ಪ್ಲ್ಯಾನ್ ಇಲ್ಲ. ಬಟ್ ಅದು ಒಂದು ಪ್ಲ್ಯಾನ್ ಇದ್ದರೆ, ಸ್ಟಾರ್ಟ್ ಆದರೆ ಅದನ್ನು ನಿಮಗೆ ತಿಳಿಸ್ದೆ. ಖಂಡಿತವಾಗಿಯೂ ನಾನು ಆ ಕೆಲಸ ಏನು ಮಾಡೋದಿಲ್ಲ, ನಿಮ್ಮ ಜೊತೆ ಖಂಡಿತವಾಗಿಯೂ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಅದ್ರ ಬಗ್ಗೆ ಅಪ್ಡೇಟ್ ಮಾಡಿ ಅಂತ ಕೇಳ್ತಾ ಇದ್ರಿ. ಬಟ್ ನಾವು ಇನ್ನೂ ಶುರು ಮಾಡ್ತಾನೆ ಇರೋದ್ರಿಂದ ನಾನು ಅಪ್ಡೇಟ್ ಏನು ಮಾಡ್ತಿಲ್ಲ. ಆ ವಿಡಿಯೋದಲ್ಲಿ ನಿಮಗೆ ನಾನು ಸೈಟ್ ತೋರಿಸಿದ್ದೆ, ಬಟ್ ಆ ವಿಡಿಯೋನ ಫುಲ್ಲು ನೋಡದೇ ಇದ್ದರೆ ನಿಮಗೆ ಕನ್ಫ್ಯೂಷನ್ ಆಗಿರುತ್ತೆ, ನೀವು ಸ್ಟಾರ್ಟ್ ಮಾಡಿದ್ದೀರಾ ಇಲ್ವಾ ಅಂತ ಹೇಳ್ಬಿಟ್ಟು. ಇಲ್ಲ ಫ್ರೆಂಡ್ಸ್, ನಾನು ಅದರಲ್ಲಿ ಇನ್ನೂ ನಾವು ಮನೆ ಕನ್ಸ್ಟ್ರಕ್ಷನ್ನ ಶುರು ಮಾಡಿಲ್ಲ. ಸೊ ನನಗೂ ಆದಷ್ಟು ಬೇಗ ಮನೆ ಕನ್ಸ್ಟ್ರಕ್ಷನ್ ಶುರು ಮಾಡಬೇಕು ಅಂತ ಆಸೆ ಇದೆ. ಬಟ್ ನಿಮ್ಗೆ ಆಲ್ರೆಡಿ ನಾನು ಒಂದು 2-3 ವೀಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೀನಿ. ಸೊ ನಂಗೆ ಅದಕ್ಕೂ ಮಿಗಿಲಾಗಿ ತುಂಬ ಒಂದು ಇಂಪಾರ್ಟೆಂಟ್ ವಿಚಾರ ಇದೆ, ನನ್ನ ಮಕ್ಕಳು ಎಜುಕೇಷನ್ದು ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ಹೇಳಿದ್ದೆ. ಸೊ ಸುಮ್ಮನೆ ಇವಾಗ ಮನೆಗೆಲ್ಲ ಕೈ ಹಾಕಿ ಸ್ವಲ್ಪ ನಮಗೆ ಅಮೌಂಟೆಲ್ಲ ಶಾರ್ಟೇಜ್ ಆದ್ರೂ ಮಕ್ಕಳು ಎಜುಕೇಷನ್ಗೆಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ನಾವು ಮಿಡಲ್ ಕ್ಲಾಸ್ ಅವ್ರು ಏನಂದರೆ ಎಲ್ಲನೂ ಆಲ್ಮೋಸ್ಟ್ ಯೋಚನೆ ಮಾಡಲೇಬೇಕು. ಒಂದು ಕ್ಯಾಲ್ಕುಲೇಷನ್ ಜೀವನ ಅಂತೂ ಮಾಡಲೇಬೇಕು. ಏನಕ್ಕಂದರೆ ಈ ಕ್ಯಾಲ್ಕುಲೇಷನ್ ಇಲ್ಲ ಅಂತ ಅಂದರೆ ತುಂಬ ಕಷ್ಟ. ಏನಕ್ಕಂದರೆ ನನ್ನ ಲೈಫ್ನಲ್ಲಿ 20 ವರ್ಷದ ಜರ್ನಿನಲ್ಲಿ ಆಲ್ಮೋಸ್ಟ್ ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲ ನೋಡಿಬಿಟ್ಟಿದ್ದೀನಿ. ಸೊ ಹಾಗಾಗಿ ಯಾವುದೇ ಒಂದು ಹೆಜ್ಜೆ ಇಡಬೇಕಂದ್ರೂ ಸ್ವಲ್ಪ ಹುಷಾರಾಗಿಡಬೇಕು. ಕ್ಯಾಲ್ಕುಲೇಷನ್ ಮಾಡೇ ಯಾವುದೇ ಒಂದು ನಿರ್ಧಾರನ ತೊಗೋಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಅರ್ಜೆಂಟಲ್ಲಿ ಅಥವಾ ಆತ್ರದಲ್ಲಿ ಇನ್ಯಾರಿಗೋ ಮನೆ ಇದೆ, ನನ್ನ ಹತ್ರ ಇಲ್ಲ, ಅವ್ರ ಹತ್ರ ಇದೆ, ಅದು ಇದು ಅಂತ ಅಂದ್ಕೊಂಡು ಮತ್ತೆ ಎಡ್ವರ್ಟ್ ಮಾಡ್ಕೊಂಡು ಲೈಫ್ನ ತುಂಬ ಸಮಸ್ಯೆ ಮಾಡ್ಕೊಳ್ಳೋಕ್ಕೆ ಇಷ್ಟ ಇಲ್ಲ. ಸೊ ಆದಷ್ಟು ಒಂದೊಂದೇ ಸ್ಟೆಪ್ ಮುಂದೆ ಹೋಗೋಣ. ದೇವ್ರು ನನಗೂ ಒಂದಿನ ದಾರಿ ತೋರಿಸ್ತಾರೆ ಅದ್ರ ಬಗ್ಗೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಆ ದಿನ ಯಾವಾಗ ಬರುತ್ತೆ, ಆದಷ್ಟು ಬೇಗ ಬರಲಿ ಅಂತ ಖಂಡಿತವಾಗಿ ನಾನು ಕೂಡ ದೇವ್ರ ಹತ್ರ ಬೇಡ್ತಾ ಇರ್ತೀನಿ, ಪ್ರೇಯರ್ ಮಾಡ್ಕೊಳ್ತಾ ಇರ್ತೀನಿ. ಸಾಯಿಬಾಬಾ ರಾಘವೇಂದ್ರ ಸ್ವಾಮಿಗೆ ಅದನ್ನೇ ಕೇಳ್ಕೊತಾ ಇರ್ತೀನಿ, ಆದಷ್ಟು ಬೇಗ ಆ ದಿನನೂ ಕಾಲ ಕೂಡಿ ಬರಲಿ ಅಂತ ಅಂದ್ಬಿಟ್ಟು. ಸೊ ಹಾಗೆ ನಾನು ಹೇಳ್ದಾಗೆ ಆ ಡೀಟೇಲ್ಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಾನು ಆ್ಯಕ್ಚುಲಿ ಆ ವಿಡಿಯೋದಲ್ಲಿ ತೋರಿಸಿದ್ದು ನಮ್ಮ ಸೈಟ್ ಪಕ್ಕ ಇನ್ನೊಂದು ಮನೆ ಕನ್ಸ್ಟ್ರಕ್ಷನ್ ಆಗ್ತಾಯಿತ್ತು, ಅದನ್ನು ನಾನು ಕ್ಲಿಯರಾಗಿ ಹೇಳಿದ್ದೀನಿ. ಸೊ ನಾವು ನೋಡ್ಕೋಬೇಕಲ್ವ, ಹಾಗಾಗಿ ಆ ಜಾಗನ ಅದು ನೋಡೋದಕ್ಕೆ ಅಂತ ಅವಾಗವಾಗ ಹೋಗಿದ್ವಿ. ಸೊ ಆ ಟೈಮಲ್ಲಿ ನಿಮಗೆ ನಮ್ಮ ಸೈಟ್ದು ವಿಡಿಯೋನ ಮಾಡಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಹಾಗೆ ಫ್ರೆಂಡ್ಸ್, ನೀವು ತುಂಬ ಎಷ್ಟು ಕನ್ಸರ್ನ್ ತೋರಿಸ್ತೀರಾ ಅದ್ರ ಬಗ್ಗೆ, ನಮ್ಮ ಲೈಫ್ ಬಗ್ಗೆ ನಂಗೆ ತುಂಬ ಖುಷಿ ಆಗುತ್ತೆ. ಫುಲ್ ಸಪೋರ್ಟ್ ಮಾಡ್ತೀರಾ, ಅಕ್ಕ ಯೋಚನೆ ಮಾಡಬೇಡಿ, ನಿಮಗೂ ಒಂದಿನ ಒಳ್ಳೆ ಟೈಮ್ ಬಂದೇ ಬರುತ್ತೆ, ಆಗುತ್ತೆ ಹಾಗೆ ಹೀಗೆ ಅಂತೆಲ್ಲ ಸಪೋರ್ಟಿವ್ ಆಗಿ ಮಾಡ್ತಾ ಇರ್ತೀರಾ. ನನಗೆ ಆ ಕಮೆಂಟ್ಸ್ ಎಲ್ಲ ಹೋದಾಗ ಸೀರಿಯಸ್ಲಿ ಫ್ರೆಂಡ್ಸ್ ತುಂಬ ಖುಷಿ ಆಗುತ್ತೆ. ಮತ್ತು ನನ್ನ ಆತ್ಮಗೌರವ ಇನ್ನೂ ಜಾಸ್ತಿ ಆಗುತ್ತೆ. ಸೊ ನನಗೆ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ನಿಮ್ಮ ಮಾತೆಲ್ಲ ಕೇಳಿದಾಗ, ನಿಮ್ಮ ಕಮೆಂಟ್ಸ್ ಎಲ್ಲ ನೋಡಿದಾಗ ತುಂಬ ಜನ ನನಗೆ ಆ ವಿಡಿಯೋಗೆ ಕಮೆಂಟ್ ಮಾಡಿದ್ರಿ. ಸೊ ಆ ಕಮೆಂಟ್ ಎಲ್ಲ ಓದಿದಾಗ ನನಗೆ ಮುಂಚೆ ಸ್ವಲ್ಪ ಬೇಜಾರಾಗ್ತಿತ್ತಿಲ್ಲ ಅಂತಲ್ಲ, ಈಗ ನಿಮಗೆ ಗೊತ್ತಲ್ವ, ಯಾರೇ ಆಗಲಿ ಕಂಪೇರ್ ಮಾಡಿ ಯಾರಿಗಾದ್ರೂ ಮಾತಾಡಿದಾಗ ಅಥವಾ ಏನೋ ಒಂದು ಹೇಳಿದಾಗ ಬೇಜಾರಾಗ್ಬೋದು. ಸೊ ಆ ಥರ ಆಗ್ತಿತ್ತು. ಬಟ್ ಇವಾಗ ನಿಮ್ಮ ಮಾತುಗಳೆಲ್ಲ ಕೇಳಿ ಸಪೋರ್ಟಿವ್ ಆಗಿ ನಿಮ್ಮ ಒಳ್ಳೊಳ್ಳೆ ಕಮೆಂಟ್ಸ್ ಎಲ್ಲ ನೋಡಿ ಖಂಡಿತ ನಂಗೆ ಬೇಜಾರಿಲ್ಲ. ಸೊ ಇನ್ನು ನನ್ನ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ. ಅದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಫ್ರೆಂಡ್ಸ್,
ನಾನು ಕೂಡ ಈ ಒಂದು ವ್ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಏನಂದರೆ ಸ್ವಲ್ಪ ಹೊರಗಡೆ ಹೋಗೋದಿತ್ತು. ಸೊ ಹಾಗಾಗಿ ನಾನು ನೆಕ್ಸ್ಟ್ ಇನ್ನು ವ್ಲಾಗ್ನ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡೆ. ಸ್ವಲ್ಪ ಸೈಬರ್ಗೆಲ್ಲ ಹೋಗಬೇಕಿತ್ತು. ಹಾಗಾಗಿ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಬಾಯ್.